9ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿ ಎಂದರೇನು? ಸಹಾಯಕ ಸೈನ್ಯ ಪದ್ಧತಿ ನಿಮ್ಗೆ ಗೊತ್ತಿದೆ, ಲಾರ್ಡ್ ವೆಲ್ಲೆಸ್ಲಿ ಅವನು ಜಾರಿಗೆ ತಂದ ಪದ್ಧತಿ ಇದು ಅಲ್ವಾ. ಸೊ ಸಹಾಯಕ ಸೈನ್ಯ ಪದ್ಧತಿ ಎಂದರೆ ಏನು? ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿದೆ. ಸೊ ಇದನ್ನ ಜಾರಿಗೆ ತಂದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ. ಸೊ ಹಾಗಂದ್ರೆ ಏನು? ಇದು ಒಂದು ಭಾರತೀಯ ರಾಜ್ಯಗಳು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಬ್ರಿಟಿಷರ ನಡುವೆ ನಡೆದಂತಹ ಒಂದು ಸೈನಿಕ ಒಪ್ಪಂದ. ಓಕೆ, ಸೊ ಅದ ಅಂದ್ರೆ ಏನು ಅಂತ ಡೀಟೇಲ್ ಅಲ್ಲಿ ನಾವು 3-4 ವಾಕ್ಯದಲ್ಲಿ ಅಥವಾ 6 ವಾಕ್ಯದಲ್ಲಿ ನೋಡೋಣ ಅಲ್ವಾ. ಇಲ್ಲಿ ಈ ಪದ್ಧತಿಯಲ್ಲಿ ಕೆಲವೊಂದು ನಿಬಂಧನೆಗಳಿದ್ವು. ಸೈನಿಕರನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಥವಾ ಆ ಸೈನ್ಯವನ್ನ, ಭಾರತೀಯ ಅಥವಾ ಬೇರೆ ಸಂಸ್ಥಾನಗಳ ಸೈನ್ಯವನ್ನ, ಬ್ರಿಟಿಷ್ ಸೈನ್ಯವನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು. ಓಕೆ, ಸೊ ಅದರಲ್ಲಿ ತುಂಬಾ ನಿಬಂಧನೆಗಳನ್ನ ಲಾರ್ಡ್ ವೆಲ್ಲೆಸ್ಲಿ ಕೊಟ್ಟಿದ್ದಾನೆ. ಅದರ ಪ್ರಕಾರ ಬೇರೆ ಬೇರೆ ಸಂಸ್ಥಾನಗಳನ್ನ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ವಶಪಡಿಸಿಕೊಳ್ತಾ ಹೋಗೋದು. ಸೊ ಅದೇನು? ಸಹಾಯಕ ಸೈನ್ಯ ಪದ್ಧತಿ.